ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಾನಲ್ಲ ನಾನಲ್ಲ ಅಂದ್ರೆ ಈ ನಾನು ಈ ನಾನು ಅನ್ನೋದು ಎಷ್ಟು ಚಿಕ್ಕ ಪದ ಇದೆಯೋ ಅದರ ಹಿಂದೆನೆ ಅಷ್ಟೊಂದು ದೊಡ್ಡದಾದ ಪ್ರಪಂಚ ಅದನ್ನ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಈ ನಾನು ಅನ್ನೋ ಶಬ್ದನ ನಾವು ಡೈಲಿ ನಾವು ಸಾವಿರಾರು ಬಾರಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ನಾನು ಹಂಗ್ ಮಾಡಿದೆ, ನಾನು ಈ ತರ ಮಾಡಿದೆ, ನಾನು ಬಡವ, ನಾನು ಶ್ರೀಮಂತ, ನಾನು ಅಷ್ಟು ಸಕ್ಸಸ್ಫುಲ್ಲು, ನಾನು ಫೇಲ್ಯೂರು, ನಂದೇ ಆದ ಇಷ್ಟೊಂದು ಪ್ರಾಪರ್ಟಿ ಇದೆ, ನಾನು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ ಹಲವಾರು ಬಾರಿ ನಾವು ಈ ನಾನು ಅನ್ನೋ ಪದವನ್ನ ನಮ್ಮ ಡೈಲಿ ಜೀವನದಲ್ಲಿ ನಾವು ಬಳಸ್ತಾನೆ ಇರ್ತೀವಿ. ಸೊ ಹಾಗೆ ಈ ನಾನು ಅಂದ್ರೆ ಯಾರು? ನಾನು ಅಂದ್ರೆ ನಮ್ಮ ಹೆಸರ, ಅಥವಾ ನಾನು ಅಂದ್ರೆ ಈ ದೇಹನ, ಅಥವಾ ನಾನು ಅಂದ್ರೆ ನಮ್ಮಲ್ಲಿ ಬರುವ ಯೋಚನೆಗಳ? ಸೊ ಅದಕ್ಕೆ ನಾ ಎಂಬುದು ನಾನಲ್ಲ. ಸೊ ಈ ನಾನು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಈ ನಾನು ಅಂದ್ರೆ ಯಾರು? ಈ ಪ್ರಶ್ನೆ ನಮ್ಮಲ್ಲಿ ಕ್ಯಾಶುವಲ್ ಆಗಿ ಹುಟ್ಟುತ್ತೆ. ಆದ್ರೆ ಅದರ ಕಡೆ ನಾವು ಗಮನ ಹರಿಸಿರಲ್ಲ. ನಮ್ಮ ಡೈಲಿ ಜೀವನದಲ್ಲಿ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನಾವು ನಾನು ನಾನು ಅಂತ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನ ಬಳಸ್ಕೊಳ್ತಾ ಬರ್ತಾ ಇರ್ತೀವಿ. ಆದ್ರೆ ಆ ನಾನು ಅನ್ನೋದು ಯಾರು? ಅದು ಯೋಚನೆಗಳ, ಅದು ದೇಹನ, ಅದು ನಮ್ಮ ಹೆಸರ, ಅಥವಾ ನಾವು ಮಾಡೋ ಆಕ್ಟಿವಿಟೀಸ್ಗಳ? ಈ ಎಲ್ಲದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಇರಲ್ಲ ನಮ್ಮಲ್ಲಿ. ಆದ್ರೆ ನಾವು ಕನ್ನಡಿ ಮುಂದೆ ಹೋಗಿ ನಿಂತಾಗ ನಾವು ನಾನು ಅಂದ್ರೆ ಈ ದೇಹ ಅಂತ ನಾವು ಅನ್ಕೊಂಡಿರ್ತೀವಿ. ಯಾಕಂದ್ರೆ ಅದು ಕರೆಕ್ಟ್ ಆಗಿ ಕನ್ನಡಿ ಮುಂದೆ ಹೋಗಿ ನಿಂತಾಗ ನಮಗೆ ನಮ್ಮ ದೇಹ ಕರೆಕ್ಟ್ ಆಗಿ ವಿಜುವಲ್ ಆಗುತ್ತೆ, ನಮಗೆ ಕರೆಕ್ಟ್ ಆಗಿ ಕಾಣುತ್ತೆ. ಅದಕ್ಕೇನೆ ಇದೇ ನಾನು. ಈ ದೇಹಕ್ಕೇನೆ ಅಥವಾ ಈ ಆಕಾರಕ್ಕೇನೆ ಒಂದು ಹೆಸರು ಇರುತ್ತೆ. ಅದು ಹುಟ್ಟಿದಾಗಿನಿಂದ ಅಪ್ಪ ಅಮ್ಮ ಆಗಲಿ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಕೂರ್ಕೊಂಡು ನಿನಗೆ ಇದೇ ಒಂದು ಹೆಸರು, ಇದರಿಂದಾನೇ ನೀನು ಜಗತ್ತಿನಲ್ಲಿ ವ್ಯವಹರಿಸಬೇಕು ಅಂತ ಅವ್ರು ಹೇಳ್ಕೊಟ್ಟಿರ್ತಾರೆ. ಅದರಿಂದ ಏನಾಗುತ್ತೆ, ಆ ಹೆಸರು ಇಟ್ಕೊಂಡು ನಾವು ಈ ದೇಹದ ಆಕಾರ ಇಟ್ಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ವ್ಯವಹರಿಸ್ತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ ಆ ಹೆಸರು ಇಂಪಾರ್ಟೆಂಟಾ, ಅಥವಾ ಆ ದೇಹನೇ ಆ ನಾನು ಅಂತ ಕರೆಕ್ಟ್ ಆಗಿ ನಮಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ಭಾವಿಸ್ಕೊಂಡಿರ್ತೀವಿ ಏನಪ್ಪಾ ಅಂದ್ರೆ ನಾನೇ ದೇಹ, ನಾನೇ ಈ ಹೆಸರು ಅಂತ ಆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ದಿನನಿತ್ಯದ ಜೀವನದಲ್ಲಿ ಅದನ್ನ ನಾವು ವ್ಯವಹರಿಸ್ಕೊಳ್ತಾ ಬಂದಾಗ ಅದು ನಮ್ಮಲ್ಲಿ ಒಂದು ನಂಬಿಕೆ ಇರುತ್ತೆ. ಅದರದೇ ಆದ ಒಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಈ ನಾನು ಅನ್ನೋದು ಒಂದು ಸೆಂಟರ್ ಆಗಿಬಿಟ್ಟಿರುತ್ತೆ. ಈ ನಾನು ಇಂದಲೇ ಎಲ್ಲ ಬ್ರಾಂಚ್ಗಳು ಹೊರಗಡೆ ಹೋಗ್ತಾ ಇರುತ್ತೆ. ನಾನು ಹಂಗ್ ಮಾಡಿದೆ, ನಾನು ಹಿಂಗ್ ಮಾಡಿದೆ, ನಾನು ದೊಡ್ಡವನು, ನಾನು ಚಿಕ್ಕವನು, ನಾನು ಶ್ರೀಮಂತ, ನಾನು ಬಡವ ಅಂತ. ಆ ನಾನು ಅನ್ನೋದು ಸೆಂಟರ್ ಪಾಯಿಂಟ್ ಆಗಿಬಿಟ್ಟಿರುತ್ತೆ ಇಲ್ಲಿ. ಆ ನಾನು ಇಂದಾನೆ ಎಲ್ಲ ಕೇಯಾಸ್ಗಳು, ಎಲ್ಲ ಪ್ರಾಬ್ಲಮ್ಸ್ಗಳು, ಏನೇ ನಡೆದ್ರು, ಏನೇ ವ್ಯವಹರಿಸಿದ್ರು ನಾವು ಆ ನಾನು ಇಂದಾನೆ ನಾವು ವ್ಯವಹರಿಸ್ತಾ ಇರ್ತೀವಿ. ಆದ್ರೆ ಆ ಸೆಂಟರ್ ಪಾಯಿಂಟ್ ಅನ್ನೋದು ನಾನು ಏನಿದೆ ಅದನ್ನ ನಾವು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕ್ವಶನ್ ಮಾಡಿರಲ್ಲ.